ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಇವನೇ ಡ್ರೈವ್ ಮಾಡಿ ಆಕ್ಸಿಡೆಂಟ್ ಮಾಡಿರೋದು. ಕರ್ಕೊಂಡು ಹೋಗಿ ಕಾನೂನು ಪ್ರಕಾರ ಏನ್ ಕ್ರಮ ತಗೋಬೇಕು ಅದನ್ನ ನೀವು ತಗೊಳ್ಳಿ. ನಮ್ಮ ಮನೆಯವರು ಅನ್ನೋ ದಯಾದಾಕ್ಷಿಣ್ಯ ತೋರಿಸಬೇಕಾದ ಅವಶ್ಯಕತೆ ಇಲ್ಲ. ರೇ ಕರ್ಕೊಂಡ್ಬಂದ್ರೆ ಅವ್ರನ್ನ. ನಿನ್ನ ನೋವು ಕಣ್ಣೀರಿಗೆ ನಾನೇನಾದರೂ ಕ್ಷಮಾಪಣೆ ಕೇಳಿದ್ರೆ ಅದು ತುಂಬ ಸಣ್ಣ ಪದ ಆಗತ್ತೆ. ಇಂಥ ಸಂದರ್ಭದಲ್ಲಿ ಏನು ಮಾತಾಡಬೇಕು ಅಂತ ನನಗೆ ಅರ್ಥ ಆಗ್ತಿಲ್ಲ. ದೇವ್ರೆ, ಈ ಆಪರೇಷನ್ ಯಶಸ್ವಿಯಾಗಿ ನನ್ನ ಮಗ ಪ್ರಾಣಾಪಾಯದಿಂದ ಪಾರಾಗ್ಲಿ ಅಂತ ಆಶೀರ್ವಾದ ಮಾಡು ತಂದೆ. ಅಮ್ಮ, ಏನಾಯ್ತು? ರುಕು, ಈಗ ತಾನೇ ಡಾಕ್ಟರ್ ಬಂದೋದ್ರಮ್ಮ. ಮಂಜುಗೆ ಆಪರೇಷನ್ ಮಾಡ್ಬೇಕು ಅಂತಿದ್ದಾರೆ. ಅದಾಗೋವರೆಗೂ ಏನು ಹೇಳಕ್ಕಾಗಲ್ಲ ಅಂತ ಯಾವುದೋ ಪೇಪರ್ಗೆ ಸೈನ್ ಹಾಕಿಸ್ಕೊಂಡು ಹೋದ್ರು. ಈಗ ನನ್ನ ಮಗನ ಜೀವನ ನೂಲಿನ ಹಂಗದ ಮೇಲೆ ನಿಂತಿದೆ ಕಡೆ. ಅಮ್ಮ, ಸಮಾಧಾನ ಮಾಡ್ಕೊ ಅಮ್ಮ. ಭವ್ಯ ಅಕ್ಕ, ನಾವೇ ಧೈರ್ಯ ಕಳ್ಕೊಂಡ್ರೆ ಅಣ್ಣನ್ ಕಾಪಾಡೋದು ಯಾರು ಹೇಳಿ? ಆಪರೇಷನ್ ಆದ ತಕ್ಷಣ ಅವ್ನು ಹುಷಾರಾಗಿ ಬಂದ್ಬಿಡ್ತಾನೆ. ಅಮ್ಮ, ಸಮಾಧಾನ ಮಾಡ್ಕೊ. ನೋಡು, ಇವಾಗ ಮೆಡಿಸಿನ್ಸ್ ತುಂಬಾ ಮುಂದುವರೆದಿದೆ. ನಾನು ಇವಾಗಲೇ ಹೋಗಿ ಚೀಫ್ ಡಾಕ್ಟರ್ ಹತ್ರ ಮಾತಾಡ್ಕೊಂಡು ಬರ್ತೀನಿ. ಅಲ್ಲಿವರೆಗೂ ನೀನು ದೇವ್ರ ಮೇಲೆ ಭಾರ ಹಾಕಿ ಇಲ್ಲೇ ಇರು, ಆಯ್ತಾ? ಏನೂ ಆಗಲ್ಲ ಅಣ್ಣಂಗೆ. ಡಾಕ್ಟರ್, ಈ ಸೂರ್ಯಪ್ರಕಾಶ್ ಜೀವನದಲ್ಲಿ ಯಾರ ಹತ್ರನೂ ಕೈ ಒಡ್ಡಿಲ್ಲ, ಆ ದೇವರನ್ನು ಬಿಟ್ಟು. ಇವತ್ತು ನಾನು ನಿಮ್ಮ ಹತ್ರ ಕೈ ಒಡ್ತಾ ಇದ್ದೀನಿ. ನನ್ನ ದೃಷ್ಟಿಯಲ್ಲಿ ನೀವು ದೇವರ ಹಾಗೆ ಕಾಣ್ತಾ ಇದ್ದೀರಾ. ವೈದ್ಯೋ ನಾರಾಯಣೋ ಹರಿ ಅಂತ ಹೇಳ್ತಾರೆ. ಆ ಮಂಚದ ಮೇಲೆ ಇದ್ದಾನಲ್ಲ ಮಂಜ, ಆ ಹುಡುಗನ ಅಪರಿಚಿತ ಅಂತ ಅನ್ಕೋಬೇಡಿ. ನನ್ನ ಕುಟುಂಬದ ಸದಸ್ಯ ಅಂತ ಅನ್ಕೊಳ್ಳಿ. ನನ್ನ ಮಗ ಅಂತ ಅನ್ಕೊಳ್ಳಿ ಡಾಕ್ಟರ್, ನನ್ನ ಮಗ ಅಂತ ಅನ್ಕೊಳ್ಳಿ. ಹೇಗಾದರೂ ಮಾಡಿ ಕಾಪಾಡಿ, ಅವನ್ನ ಉಳಿಸ್ಕೊಳ್ಳಿ ಡಾಕ್ಟರ್, ಪ್ಲೀಸ್. ಸಮಾಧಾನ ಮಾಡ್ಕೊಳ್ಳಿ ಸರ್, ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಪ್ರಯತ್ನನಾ ಡಾಕ್ಟರ್? ಪ್ರಯತ್ನ ಅಂತ ಹೇಳಬೇಡಿ, ಏನಾದರೂ ಚಮತ್ಕಾರ ಆಗಬೇಕು. ಯಾಕೆಂದರೆ ಆ ಹುಡುಗನ ಪರಿಸ್ಥಿತಿ ನೋಡ್ತಾ ಇದ್ರೆ ನನಗೆ ಯಾಕೋ ತುಂಬ ಭಯ ಆಗ್ತಾ ಇದೆ. ಏನು ಹೆಚ್ಚು ಕಮ್ಮಿ ಆಗ್ಬಿಡತ್ತೋ ಅಂತ. ಡಾಕ್ಟರ್, ದುಡ್ಡು ಎಷ್ಟು ಬೇಕಾದರೂ ಖರ್ಚಾಗಲಿ, ಜಗತ್ತಿನ ಯಾವ ಮೂಲೆಯಿಂದ ಬೇಕಾದರೂ ಸರ್ಜನ್ನ ಕರೆಸಿ, ನಾನು ದುಡ್ಡು ಕೊಡ್ತೀನಿ. ಅವನನ್ನೇನಾದರೂ ಬೆಟರ್ ಟ್ರೀಟ್ಮೆಂಟ್ಗೆ ಎಲ್ಲಾದರೂ ಶಿಫ್ಟ್ ಮಾಡಬೇಕಾ? ಧಾರಾಳವಾಗಿ ಶಿಫ್ಟ್ ಮಾಡಿ, ನಾನು ಬೇಕಾದ್ರೆ ಚಾರ್ಟರ್ಡ್ ಫ್ಲೈಟ್ ಅರೇಂಜ್ ಮಾಡ್ತೀನಿ. ಆದರೆ ಆ ಹುಡುಗ ಬದುಕಬೇಕು ಡಾಕ್ಟರ್, ಆ ಹುಡುಗ ಬದುಕಬೇಕು ಡಾಕ್ಟರ್. ಆ ಹುಡುಗ ಸಾಧಾರಣ ಅಲ್ಲ, ಒಂದು ದೊಡ್ಡ ಕುಟುಂಬದ ಆಧಾರ ಸ್ತಂಭ. ಅವನಿಗೇನಾದರೂ ಹೆಚ್ಚು ಕಡಿಮೆ ಆಯಿತು ಅಂದರೆ ಆ ಇಡೀ ಕುಟುಂಬ ಬೀದಿಗೆ ಬರುತ್ತೆ. ಹೇಗಾದರೂ ಮಾಡಿ ಆ ಹುಡುಗನ ಬದುಕಿಸಿ. ವಿ ಆರ್ ಟ್ರೈಯಿಂಗ್ ಅವರ್ ಲೆವೆಲ್ ಬೆಸ್ಟ್ ಸರ್.
ಮನುಷ್ಯ ತನ್ನ ಜೀವನದಲ್ಲಿ ಎಷ್ಟೋ ತಪ್ಪುಗಳನ್ನು ಮಾಡ್ತಾನೆ. ಕೆಲವು ತಪ್ಪುಗಳಿಗೆ ಕ್ಷಮೆ ಇದೆ, ಇನ್ನು ಕೆಲವು ತಪ್ಪುಗಳಿಗೆ ಕ್ಷಮೆನೇ ಇಲ್ಲ. ನನ್ನ ಮಗ ಮಾಡಿರೋ ತಪ್ಪಿಗೆ ಕ್ಷಮೆ ಇರಲಿ, ಶಿಕ್ಷೆ ಯಾವ ಪ್ರಮಾಣದಲ್ಲಿ ಕೊಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ದೊಡ್ಡ ಅಪರಾಧ ಮಾಡಿದ್ದಾನೆ. ಒಬ್ಬ ಅಪರಾಧಿಯ ತಂದೆಯಾಗಿ ನಾನು ನಿನ್ನ ಹತ್ರ ಕ್ಷಮೆ ಕೇಳ್ತಾ ಇದ್ದೀನಮ್ಮ. ಪರಂಪರೆ, ಪ್ರತಿಷ್ಠೆ, ಸ್ವಾಭಿಮಾನ, ಅನುಶಾಸನೆ ಇವೆಲ್ಲವನ್ನು ಮೈಗೂಡಿಸ್ಕೊಂಡು ಬಂದಿರೋಂಥ ಈ ಸೂರ್ಯಪ್ರಕಾಶ್ ಮನುಷ್ಯತ್ವ ಇಲ್ಲದೆ ಬದುಕೋದಿಲ್ಲ. ಅದೇ ರೀತಿ ಇಂಥ ಸಮಯದಲ್ಲಿ ಸಹಾಯ ಮಾಡೋಕ್ಕಾಗದೇ ಇರೋಷ್ಟು ಮೂರ್ಖನೂ ಅಲ್ಲ. ಅಲ್ಲಿ ಮಲಗಿರೋ ನಿಮ್ಮ ಅಣ್ಣ ಜೀವಂತವಾಗಿ ಎದ್ದು ಬರೋವರೆಗೂ ನಿನಗೇನೇ ನೆರವು ಬೇಕು, ನಿನಗೇನೇ ಸಹಾಯ ಬೇಕಾದರೂ ಅಧಿಕಾರಯುತವಾಗಿ ನನ್ನ ಹತ್ರ ನೀನು ಕೇಳಿ ಪಡ್ಕೊಳ್ಬೋದು. ನಾನು ಮಾಡೋಕ್ಕೆ ಸಿದ್ಧವಾಗಿದ್ದೀನಮ್ಮ. ಯಾಕೆಂದರೆ ಕೆಲವೇ ವರ್ಷಗಳ ಹಿಂದೆ ಇದೇ ಹಾಸ್ಪಿಟ್ಲಲ್ಲಿ ನನ್ನ ಜೀವಕ್ಕೆ ಜೀವವಾದ ನನ್ನ ಶಾಂತಿನ ಉಳಿಸ್ಕೊಳ್ಳೋದಕ್ಕೋಸ್ಕರ ನಾನು ಅನುಭವಿಸಿದ ನರಕ ಯಾತನೆ ಇದೆಯಲ್ಲ, ಅದನ್ನು ಪದಗಳಿಂದ ಬಣ್ಣಿಸೋದಕ್ಕೆ ಸಾಧ್ಯನೇ ಇಲ್ಲ. ಒಂದು ಕುಟುಂಬದ ತುಂಬ ಪ್ರಿಯವಾದ ಒಬ್ಬರು ಆಸ್ಪತ್ರೆ ಮಂಚದ ಮೇಲೆ ಮಲಗಿದ್ದಾಗ ಆ ಕುಟುಂಬ ಸದಸ್ಯರ ಯಾತನೆ ಎಂಥದ್ದು ಅನ್ನೋದು ನನಗೆ ಗೊತ್ತಿದೆ ಕಣಮ್ಮ. ನಾನೆಷ್ಟೇ ಹೋರಾಡಿದ್ರೂ ಕೂಡ ಆ ನನ್ನ ಶಾಂತಿನ ಉಳಿಸ್ಕೊಳಕ್ಕಾಗಲಿಲ್ಲ. ಒಬ್ಬ ಅನುಭವಸ್ಥನಾಗಿ ನಾನು ಹೇಳ್ತಾ ಇದ್ದೀನಿ, ನೀನೀಗ ಧೈರ್ಯ ತಗೊಳ್ಬೇಕಮ್ಮ. ನೀವು ಮನ್ಸು ಮಾಡಿದಿದ್ರೆ ನಿಮ್ಗಿರೋ ಅಧಿಕಾರ ದುಡ್ಡಿಂದ ವಿಷಯನೇ ಮಣ್ಣಲ್ಲಿ ಹೂತಾಕ್ಬೋದಿತ್ತು. ಆದರೆ ನೀವು ನಿಮ್ಮ ಸ್ವಂತ ಮಗನ್ನೇ ತಪ್ಪು ಮಾಡಿದಾನೆ ಅಂತ ಅವನ್ನೇ ಪೊಲೀಸ್ ಸ್ಟೇಷನಿಗೆ ಕರ್ಕೊಂಡು ಬಂದು ನಿಲ್ಸಿದ್ರಲ್ಲ, ಆ ಗುಣ ಎಲ್ರಿಗೂ ಬರಲ್ಲ ಸರ್. ಅದಕ್ಕೆ ನಾನು ನಿಮಗೆ ಕೈ ಮುಗಿಬೇಕು ಸರ್. ಇಲ್ಲಮ್ಮ, ವಯಸ್ಸಿನಲ್ಲಿ ನಾನು ದೊಡ್ಡವನಾದರೂ ಇವತ್ತಿನ ಪರಿಸ್ಥಿತಿಯಲ್ಲಿ ನನ್ನ ಮುಂದೆ ನೀನೇ ದೊಡ್ಡವಳ ಕಾಣ್ತಾ ಇದೆಯಾ. ನಾನು ನನ್ನ ಮಗ ಮಾಡಿರೋ ತಪ್ಪಿಗೆ ನಾವು ಕ್ಷಮೆ ಕೇಳ್ಬೇಕು ನಿನ್ನ ಹತ್ರ. ಅಯ್ಯೋ ಸರ್, ನಿಮ್ಮನ್ನ ಕ್ಷಮಿಸೋಷ್ಟು ದೊಡ್ಡವಳು ನಾನಲ್ಲ ಸರ್. ನಾನಿನ್ನು ಬರ್ತೀನಿ.